नमस्कार रिव्यू ಚಾನಲ್ ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಎಸ್ಐಆರ್ ಅಕ್ರಮ ಕರ್ನಾಟಕದಲ್ಲಿ ಏನು ಬಟಾ ಬಯಲಾಯ್ತಲ್ಲ, ಚುನಾವಣಾ ಅಧಿಕಾರಿಗಳು ಮಾಡಿದ್ರೋ, BLOಗಳು ಮಾಡಿದ್ರೋ ಅಥವಾ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಕೈವಾಡ ಇದೆಯೋ ಗೊತ್ತಿಲ್ಲ ನಮಗೆ. ಆರೋಪ ಪ್ರತ್ಯಾರೋಪಗಳು ಬೇರೆ. ಬಟ್ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಲೋಪ ಆಗಿದೆ, ಅಕ್ರಮ ಆಗಿದೆ ಅನ್ನೋದು ಬಟಾ ಬಯಲಾಯಿತು. ಮತ್ತದು ಶಿಕ್ಷಾರ್ಹ ಅಪರಾಧ, ಅಷ್ಟು ದೊಡ್ಡ ತಪ್ಪು ಆಗಿದೆ, ಅಂಥ ಕೃತ್ಯ ನಡೆದಿದೆ ಅನ್ನೋದು ಕೂಡ ಬಟಾ ಬಯಲಾಯಿತು. ಮಸೀದಿ, ದರ್ಗಾ, ಚೌಲ್ಟ್ರಿ, ದೇವಸ್ಥಾನ, ಅರಳಿಕಟ್ಟೆ ಎಲ್ಲೂ ಮಾಡೋಕ್ಕೆ ಅವಕಾಶ ಇಲ್ಲ. ಹೆಂಗಿದು ಸಾಮೂಹಿಕವಾಗಿ ಕ್ರೌಡಲ್ಲಿ ಜನ ಸೇರಿಸಿ ಯಾರ್ಯಾರಿಗೂ ಫಾರ್ಮ್ ಕೊಟ್ಟು ಮಾಡಿಸ್ತಿದ್ದಾರೆ ಅನ್ನೋದೇ ಆಶ್ಚರ್ಯಕ್ಕೆ ಕಾರಣ ಆಯಿತು. ಇಲ್ಲೇನೋ ದೊಡ್ಡ ಸಂಚಾಗಿದೆಯಾ ಅನ್ನೋ ತನಕ ಚರ್ಚೆ ಆಗ್ತಿರೋ ಹೊತ್ತಲ್ಲಿ ನೋಡಿ, ಈಗ ಕುಮಾರಸ್ವಾಮಿಯವರು ಎಸ್ಐಆರ್ ಈಗೇನು ನಡೆದಿದೆಯಲ್ಲ, 3-4 ದಿನ ಆಯ್ತಲ್ಲ ಶುರುವಾಗಿ, ಅಷ್ಟು 4 ದಿನದ ಪ್ರಕ್ರಿಯೆಯನ್ನು ರದ್ದುಗೊಳಿಸೋ ರೀತಿಯಲ್ಲಿ ಕಂಪ್ಲೇಂಟನ್ನು ಲಾಂಚ್ ಮಾಡಿದ್ದಾರೆ. ಅದಕ್ಕೆ ಪೂರಕವಾದಂಥ ವಿಡಿಯೋ ಮತ್ತು ಡಾಕ್ಯುಮೆಂಟ್ಸನ್ನು ಸಲ್ಲಿಕೆ ಮಾಡಿ ಇದಿಷ್ಟು ರದ್ದಾಗಬೇಕು ಅಂತ. ಇದುವರೆಗೆ ನಡೆದಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯನ್ನು ರದ್ದುಗೊಳಿಸಬೇಕು, ಸಂಪೂರ್ಣವಾಗಿ ಹೊಸದಾಗಿ ಶುರುವಾಗಬೇಕು. ಕೇಂದ್ರದ ಕೈಗಾರಿಕಾ ಸಚಿವ ಕುಮಾರಸ್ವಾಮಿ ಅವರು ಭಾರತೀಯ ಚುನಾವಣಾ ಆಯೋಗಕ್ಕೆ ಅದಕ್ಕೆ ಬೇಕಾದಂಥ ಎಲ್ಲ ಪೂರಕ ಸಾಕ್ಷಿಗಳನ್ನು ಒದಗಿಸಿದ್ದಾರೆ. ಹಾಗೆ ಕರ್ನಾಟಕದಲ್ಲಿ ಈಗಾಗಲೇ ನಡೆದಿರೋ ಎಸ್ಐಆರ್ಗೆ ಅರ್ಥವೇ ಉಳಿದುಕೊಂಡಿಲ್ಲ. ಯಾಕಂದರೆ ಬೇಕಾಬಿಟ್ಟಿಯಾಗಿ ಅತ್ಯಂತ ಲೋಪದೋಷದಿಂದ ಮಾಡಲಾಗಿದೆ. ಮನೆಗಳಿಗೆ ತೆರಳಿ ಪ್ರಕ್ರಿಯೆ ಕೈಗೊಳ್ಳೋ ಬದಲು ಕಲ್ಯಾಣ ಮಂಟಪದಲ್ಲಿ ಗಣತಿ ನಮೂನೆಯನ್ನು ಮಾಡಲಾಗಿರೋದಕ್ಕೆ ಸಾಕ್ಷಿ ಇದೆ. ಈ ಸಂಬಂಧ ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿಗಳಿಗೆ JDS ವತಿಯಿಂದ ದೂರನ್ನು ಕೊಟ್ಟಿದ್ದೀವಿ. ಹಾಗೆ ಚುನಾವಣಾ ಆಯೋಗಕ್ಕೆ ಕೂಡ ಅದನ್ನು ಕಳಿಸ್ಕೊಟ್ಟಿದ್ದೀವಿ. ನಿರ್ದೇಶನ ಏನು ಬರುತ್ತಲ್ಲ ಅದರಂತೆ ಕ್ರಮ ಕೈಗೊಳ್ಳೋದಾಗಿ ಈಗ ಹೇಳಿದ್ದಾರೆ. ಸೊ ಭಾರತೀಯ ಅಂದರೆ ಕೇಂದ್ರ ಚುನಾವಣಾ ಆಯೋಗಕ್ಕೂ ಕೂಡ ಈಗ ಎಸ್ಐಆರ್ ಸಂಬಂಧಪಟ್ಟಂತೆ ನಡೆದಿರುವ ಸಂಪೂರ್ಣ ವಿವರಗಳನ್ನು ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ರಾಜ್ಯದಲ್ಲೂ ದೂರು ಕೊಟ್ಟು ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ಗೂ ಕೂಡ ದೂರನ್ನು ಕೊಟ್ಟಿದ್ದಾರೆ. ಪಾರದರ್ಶಕವಾಗಿ ಎಸ್ಐಆರ್ ಪ್ರಕ್ರಿಯೆ ನಡೆಸುವಂತೆ ಎಲ್ಲ ಬಗೆಯಲ್ಲಿ ನೀವು ಈಗ ಎನ್ಶೋರ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಆಗ್ರಹ ಕೇಳಿ ಬರ್ತಿದೆಯಲ್ವಾ. ಸೊ ಪಾರದರ್ಶಕವಾಗಿ ಇನ್ನು ಮುಂದೆ ನಡೆಸೋದು ಒಂದು, ಇನ್ನು ಮುಂದೆ ಸರಿಯಾಗಿ ನಡೆಯುತ್ತೆ, ವೀಕ್ಷಕರು ಬರ್ತಾರೆ, ಅದೆಲ್ಲ ಓಕೆ. ಬಟ್ ಈಗ ನಡೆದಿರೋದು ಎಷ್ಟೋ ಲಕ್ಷ ಜನ ಆಗಿಬಿಟ್ಟಿರತ್ತಪ್ಪ ಎಲ್ಲ ಊರಲ್ಲಿ. ಅಷ್ಟು ಲಕ್ಷ ತಪ್ಪುಗಳನ್ನು ಇಟ್ಕೊಂಡು ಈ ಎಸ್ಐಆರ್ ಫೈನಲ್ ಆದಂಗೆ ಆಗತ್ತಲ್ವ. ಆಮೇಲೆ ಇದು ಅಕ್ರಮ ಅನ್ನೋದು ಗೊತ್ತಾದ ಮೇಲೆ ಇದನ್ನು ಕಂಟಿನ್ಯೂ ಮಾಡೋಕ್ಕೆ ಚಾನ್ಸೇ ಇಲ್ಲ, ಇದು ರದ್ದಾಗಬೇಕು ಅಂತ ಈಗ ಸಾಕ್ಷಿ ಏನೇನಿದೆಯೋ ದಾಖಲೆಗಳು ಅದರ ಸಮೇತ ದೂರನ್ನು ಕೊಡಲಾಗಿದೆ. ಇನ್ನು ಕಲ್ಯಾಣ ಮಂಟಪಗಳಲ್ಲಿ ಎಸ್ಐಆರ್ಗೆ ಸಂಬಂಧಪಟ್ಟಂತೆ ಗಣತಿ ನಮೂನೆಗಳನ್ನು ವಿತರಿಸ್ತಾ ಇರೋ ಬಗ್ಗೆ ಯಾಕೆ ಇಲ್ಲಿ ಯಾರೂ ಮಾತಾಡ್ತಿಲ್ಲ ಕಾಂಗ್ರೆಸ್ನವರು? ಎಸ್ಐಆರನ್ನು ಬಾಯಿಗೆ ಬಂದಂಗೆ ಟೀಕಿಸಿದವರು ಮೋದಿ ಸರ್ಕಾರ, ಕೇಂದ್ರ ಚುನಾವಣಾ ಆಯೋಗದ ಡೀಲ್ ಮೈತ್ರಿಯಲ್ಲಿ ನಡೀತಿದೆ ಅಂತೆಲ್ಲ ಹೇಳಿದವರು, ಚೌಟ್ರಿಯಲ್ಲಿ ನಡೆದಂತಹ ಎಸ್ಐಆರ್ ಬಗ್ಗೆ ಯಾಕಿದು ಅಕ್ರಮ ಅಂತ ಒಂದು ರಿಯಾಕ್ಷನ್ನು ಬರ್ತಿಲ್ಲ ಅನ್ನುವ ರಾಜಕೀಯ ಜಟಾಪಟಿ ಕೂಡ ಈಗ ಗಮನ ಸೆಳೀತಾ ಇದೆ. ಈಗ ಉಸ್ತುವಾರಿಗಳನ್ನು ನೇಮಕ ಮಾಡೋದಕ್ಕೆ ಕೇಂದ್ರ ಚುನಾವಣಾ ಆಯೋಗ ನಿರ್ಧರಿಸಿದೆ. ಇವತ್ತು ನಾಳೆ ಅಷ್ಟೊತ್ತಿಗೆ ಈ ಆದೇಶ ಪ್ರಕಟವಾಗುತ್ತೆ ಅನ್ನೋದೇ ಮೂಲಗಳ ಮಾಹಿತಿ. ಮಸೀದಿ, ಕಲ್ಯಾಣ ಮಂಟಪಗಳಲ್ಲಿ ಎಣಿಕೆ ನಮೂನೆ ಭರ್ತಿ ಮಾಡೋ ವಿಡಿಯೋಗಳು ಕೂಡ ಈಗ ವೈರಲ್ ಆದವು, ಮತ್ತು ದೂರಾಗಿ ಕೂಡ ಸಲ್ಲಿಕೆ ಆಗಿದೆ. ಸೊ ಎಲ್ಲ ಕಡೆಯಿಂದ ತಲುಪಿದೆ ಅದು ಎಲೆಕ್ಷನ್ ಕಮಿಷನ್ಗೆ. ಸೊ ಇದು ತುಂಬಾ ಡೇಂಜರಸ್ ಟ್ರೆಂಡಲ್ಲಿ ಕರ್ನಾಟಕದಲ್ಲಿ ಶುರುವಾಗಿದೆ ಅನ್ನೋದನ್ನು ಖುದ್ದು ಪರಿಶೀಲಿಸ್ಕೊಂಡಿದೆ ಎಲೆಕ್ಷನ್ ಕಮಿಷನ್ನು. ಸೊ ಹೊರ ರಾಜ್ಯಗಳಿಂದ ಅಧಿಕಾರಿಗಳನ್ನು ನೇಮಕ ಮಾಡೋದು ಚುನಾವಣಾ ಆಯೋಗದ ನಿರ್ಧಾರ. ಈಗ ಏನಂದರೆ ಈ BLOಗಳು ಇನ್ನು ಮುಂದೆ ಏನು ಮಾಡಬೇಕಾಗುತ್ತೆ, ವೀಕ್ಷಕರು ಅಂತ ಬರ್ತಾರೆ, ಬೇರೆ ರಾಜ್ಯಗಳಿಂದ ಬರ್ತಾರೆ. ಇಲ್ಲಿನ ಸರ್ಕಾರ ಕಂಟ್ರೋಲ್ ಇಲ್ಲದೆ ಇರೋ ರೀತಿಯಲ್ಲಿ ಬೇರೆ ರಾಜ್ಯಗಳಿಂದ ಕರೆಸ್ಕೊಳ್ಳೋದು ಉದ್ದೇಶ. ಇಲ್ಲಿಯವರು ಆದರೆ ಅಡ್ಜಸ್ಟ್ ಆಗಿಬಿಡ್ತಾರೆ ಅಂತ. ಸೊ ಆ ವೀಕ್ಷಕರು ಬಂದವರ ಹತ್ರ ಪ್ರತಿಯೊಂದು ಕೂಡ ಇನ್ಫಾರ್ಮೇಷನ್ ಹೋಗುತ್ತೆ. ಯಾವುದೇ ಹೊಸ ಸೇರ್ಪಡೆ ಆಗೋದಾದರೂ ಕೂಡ ಅದಕ್ಕೆ ಪರ್ಮಿಷನ್ ತಗೊಳ್ಬೇಕಾಗತ್ತೆ BLOಗಳು ಅನ್ನೋದು ಇಲ್ಲೊಂದು ಸಮಾಧಾನಕರ ವಿಚಾರ. ವೆಸ್ಟ್ ಬೆಂಗಾಲಲ್ಲಿ ಇದೇ ಥರ ನಡೀತು. ಬೇರೆ ಕಡೆ ಎಲ್ಲ ಇಷ್ಟು ಸಮಸ್ಯೆ ಇರಲಿಲ್ಲ. ವೆಸ್ಟ್ ಬೆಂಗಾಲಲ್ಲಿ ತುಂಬ ಪ್ರಾಬ್ಲಮ್ ಆಗಿತ್ತು. ಬೇರೆ ರಾಜ್ಯದಿಂದ ಕರೆಸಿದ್ದಾರೆ ಅಂತಲೇ ಪಶ್ಚಿಮ ಬಂಗಾಳದಲ್ಲಿ ಬಾಯಿ ಬಡ್ಕೊಂಡು ಸುಪ್ರೀಂ ಕೋರ್ಟ್ ತನಕ ಹೋಯಿತು ಕೇಸು. ಮಮತಾ ಬ್ಯಾನರ್ಜಿ ಇಲ್ಲಿ ಭಾಷೆ ಗಂಧಗಾಳಿನೇ ಗೊತ್ತಿಲ್ಲದಿರೋರನ್ನ ಕರೆಸಿಬಿಟ್ಟಿದ್ದಾರೆ. ಚಾಟರ್ಜಿ, ಚಟ್ಟೋಪಾಧ್ಯಾಯ ಎರಡೂ ಒಂದೇ ಇರುತ್ತಪ್ಪ. ಬ್ಯಾನರ್ಜಿ, ಬಂಡೋಪಾಧ್ಯಾಯ ಇದೆಲ್ಲ ಅರ್ಥ ಆಗಲ್ಲ ಹೊರಗಡೆ ಅವ್ರಿಗೆ. ಅದು ಹೆಂಗೆ ಹೊರಗಡೆ ಅವ್ರು ವೀಕ್ಷಕರಾಗಿ ಬಂದು ಮಾಡ್ತಾರೆ? ಕಂಪ್ಲೀಟಾಗಿ ಹಾಳು ಮಾಡೋಕ್ಕೆ BJPಯವ್ರು ಮಾಡಿರೋದು ಇದು, ನಮ್ಮ ವೋಟ್ ಬ್ಯಾಂಕ್ ತೆಗೆಯೋದಕ್ಕೆ ಅಂತ ಮಮತಾ ಬ್ಯಾನರ್ಜಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಬಟ್ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ ಹೊರಗಡೆ ವೀಕ್ಷಕರನ್ನು ನೇಮಕ ಮಾಡೋದಕ್ಕೆ ಅವಕಾಶ ಇದೆ ಅಂತ. ಇಲ್ಲಿ ಟೆಕ್ನಿಕಲಿ ಪ್ರೊಸೀಜರ್ ನಡೆಯುತ್ತೆ. ಇಲ್ಲಿ ಯಾವುದು ಭಾವನೆಗಳ ಮೇಲೆ ಎಸ್ಐಆರ್ ಪ್ರಕ್ರಿಯೆ ಮಾಡೋದಲ್ಲ, ಕ್ಲಿಯರ್ ಕಟ್ ಆಗಿರುತ್ತೆ ಇಲ್ಲಿ ಯಾವ ದಾಖಲೆಗಳು ಬೇಕು ಯಾವುದು ಬೇಡ.
ಮತ್ತು ನಿಮ್ಮ ಹೆಸರು ಹಿಂದಿನ SIR ಪ್ರಕ್ರಿಯೆಯಲ್ಲಿ ಇತ್ತಾ, 2002ರಲ್ಲಿ ಇತ್ತಾ ಇಲ್ವಾ, ಇದ್ರೂ ಒಂಥರ ಪ್ರೊಸೀಜರ್, ಇಲ್ಲದೆ ಇದ್ರೂ ಒಂಥರ ಪ್ರೊಸೀಜರ್. ಬದಲಾವಣೆ ಮಾಡ್ಕೊಳ್ಳೋದಾದ್ರೆ ಹೇಗೆ, ಹೊಸಬ್ರನ್ನ ಸೇರಿಸೋದಾದ್ರೆ ಹೇಗೆ, ಎಲ್ಲದಕ್ಕೂ ಕ್ಲಿಯರ್ ಕಟ್ ಗೈಡ್ಲೈನ್ಸ್ ಇರುವಾಗ ಹೊರಗಡೆ ರಾಜ್ಯದವ್ರು ಬಂದರೆ ಏನು ಸಮಸ್ಯೆ? ಇದು ಕೋರ್ಟೇ ಕ್ಲಿಯರ್ ಮಾಡಿರೋದು. ಸೊ ಕರ್ನಾಟಕದಲ್ಲಿ ಯಾರು ಡೀಲ್ ಮಾಸ್ಟರ್ಸ್ ಇದ್ರೋ ಅವರು ಕಾಂಗ್ರೆಸ್ನವರ, BJPಯವರ, ಚುನಾವಣಾಧಿಕಾರಿಗಳ ನಮಗೆ ಗೊತ್ತಿಲ್ಲ. ಒಟ್ನಲ್ಲಿ ಡೀಲ್ ಆಗಿದೆ ಅಂತ ಅರ್ಥ ಅಲ್ವಾ? ಇಲ್ಲಿ ಈ ರೀತಿ ಅಕ್ರಮ ಯಾಕೆ ನಡೆಯುತ್ತೆ? ಕಾರಣನೇ ಇಲ್ಲ ಅಲ್ವಾ? ಸೊ ಇದಕ್ಕೀಗ ಬಿಗ್ ಶಾಕ್ ಎದುರಾಗಿದೆ. ಕೇಂದ್ರ ಚುನಾವಣಾ ಆಯೋಗ ಹೊರಗಡೆ ರಾಜ್ಯದವ್ರನ್ನ ವೀಕ್ಷಕರಾಗಿ ಕಳಿಸ್ಕೊಡೋದಕ್ಕೆ ತೀರ್ಮಾನ ಮಾಡಿದೆ ಅನ್ನೋದು. ಕುಮಾರಸ್ವಾಮಿ ಅವರು ಈಗ ಡಿಮ್ಯಾಂಡ್ ಮಾಡ್ತಿರೋದು ವೀಕ್ಷಕರು ಬಂದ್ರಷ್ಟೇ ಸಾಲಲ್ಲ, ಈಗ ಆಗಿರೋದು ಕಂಪ್ಲೀಟಾಗಿ ರದ್ದಾಗಬೇಕು ಅಂತ. ಸೊ ಅದರ ಬಗ್ಗೆ ರಾಜ್ಯ ಚುನಾವಣಾ ಆಯೋಗ ಪರಾಮರ್ಶೆ ಮಾಡ್ತಿದೆ ಕೇಂದ್ರ ಚುನಾವಣಾ ಆಯೋಗದ ಜೊತೆಗೆ. ಅವರ ಆದೇಶದಂತೆ ಇಲ್ಲಿ ಪಾಲನೆ ಆಗುತ್ತೆ. ಈಗ ವೀಕ್ಷಕರು ಬರೋದ್ರಿಂದ ಕಡ್ಡಾಯವಾಗಿ ಮನೆ ಮನೆಗೆ ತೆರಳೋದಷ್ಟೇ ಆಪ್ಷನ್ ಆಗಿ ಉಳಿಯುತ್ತೆ. ತೆಗೆಯೋದು, ಸೇರ್ಪಡೆ ಮಾಡೋದು ಎರಡೂದಕ್ಕೂ ವೀಕ್ಷಕರು ಮುದ್ರೆ ಒತ್ತದ ಮೇಲೆ ಆಗೋದ್ರಿಂದ ಮನೆ ಮನೆಗೆ ಹೋಗೋದು ಮಾತ್ರ ಆಪ್ಷನ್ ಆಗಿ BLOಗಳ ಬಳಿ ಉಳ್ಕೊಳ್ಳುತ್ತೀಗ. ಸೊ ಈಗ 50ರಷ್ಟು ಅರ್ಜಿ ನಮೂನೆ ವಿತರಣೆ ಆಗಿಬಿಟ್ಟಿದೆ ನೋಡಿ. 3-4 ದಿನ ಆಯ್ತು ಅನ್ಸುತ್ತೆ ಶುರುವಾಗಿ. ರಾಜ್ಯದಲ್ಲಿ ನಡೀತಿರೋ SIR ಅಭಿಯಾನದಲ್ಲಿ ಎಣಿಕೆ ನಮೂನೆಗಳ ವಿತರಣೆ 50% ದಾಟಿ ಹೋಗಿದೆ. ಸೊ ಇದು ವೆರಿ ಡೇಂಜರಸ್ ಅಲ್ವಾ? ಇಷ್ಟು ಕ್ವಿಕ್ಕಾಗಿ ನಡೆದು ಹೋಗಿದೆ, ಬಟ್ ಅದರಲ್ಲಿ ಅರ್ಧ ಅಕ್ರಮನೇ ಆಗೋಗಿದೆ. ಅಂದರೆ ಈ ನಂಬರು ಆತಂಕಕಾರಿಯಾಗಿದೆ. ಕ್ವಿಕ್ಕಾಗಿ ನಡೆಯೋದು ಒಳ್ಳೆಯದು, ಬೇಗ ಬೇಗ ಮುಗಿಸ್ತಾರೆ, ಆಮೇಲೆ ಪಟ್ಟಿ ಬಿಡ್ತಾರೆ, ಕರಡು ಪ್ರತಿ ಬರುತ್ತೆ, ಆಮೇಲೆ ಆಕ್ಷೇಪಣೆ ಇದ್ದರೆ ಸಲ್ಲಿಕೆ ಮಾಡೋದು ಎಲ್ಲ ಟೈಮ್. ಈಗ 1 ತಿಂಗಳು ಜುಲೈಯಲ್ಲಿದೆ ಸರಿ, ಬಟ್ ಆಲ್ಮೋಸ್ಟ್ 50% ಆಗಿದೆ. ಬಟ್ ಇಷ್ಟೆಲ್ಲ ಅಕ್ರಮಗಳು ನಡೆದಿವೆ. ಈ 50%ಅಲ್ಲಿ ಎಷ್ಟು ಅಕ್ರಮ ದಾರಿಯಲ್ಲಿ ನಡೆದಿದೆ ಅನ್ನೋದು ಗೊತ್ತಿಲ್ಲ. ಅದನ್ನು ಹೆಂಗೆ ಇವರು ಕ್ಯಾಟಗರೈಸ್ ಮಾಡ್ತಾರೆ? ಸೊ ಕಂಪ್ಲೀಟ್ ರದ್ದಾಗಿ ಹೊಸದಾಗಿ ನಡಿಬೇಕು ಅನ್ನುವಂಥದ್ದು ಈಗ ಕೇಳಿಬರ್ತಿರುವಂತಹ ಆಗ್ರಹ. ಇದೆಂಥ ವಿಪರ್ಯಾಸ ನೋಡಿ ಕರ್ನಾಟಕದಲ್ಲಿ. SIR ಮಾಡ್ತಿರೋದೇ ಸರಿ ಮಾಡೋದಕ್ಕೆ, ಬಟ್ SIR ಅನ್ನೇ ಹ್ಯಾಕ್ ಮಾಡಿದ್ರ ಹಾಗಾದರೆ ಗೊತ್ತಿಲ್ಲ ಈಗ ಏನು ಮಾಡುತ್ತೆ ಕೇಂದ್ರ ಚುನಾವಣಾ ಆಯೋಗ ಅಂತ. ಇನ್ನೊಂದು ಕಡೆ BJP JDS ಅವರು ಎಷ್ಟು ಹಿಂದೆ ಬಿದ್ದಿದ್ದಾರೆ ಅಂದರೆ SIR ಪ್ರಕ್ರಿಯೆಯಲ್ಲಿ ತಮ್ಮ ಕಾರ್ಯಕರ್ತರನ್ನ ಎಜುಕೇಟ್ ಮಾಡುವಲ್ಲಿ ಮತ್ತು ತಮ್ಮ ವೋಟ್ ಬ್ಯಾಂಕನ್ನು ಅವರು ಸೇಫ್ ಗಾರ್ಡ್ ಮಾಡಿಕೊಳ್ಳುವಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಿಕ್ಕಾಪಟ್ಟೆ ವೇಗವಾಗಿ ಅವರು ವೋಟ್ ಬ್ಯಾಂಕ್ ಭದ್ರ ಮಾಡ್ಕೊಳ್ಳೋಕೆ ನೋಡ್ತಿದ್ದಾರೆ. ಬಟ್ BJP ಯಾವ ಥರ ಹಿಂದೆ ಬಿದ್ದಿದೆ ನಾಯಕತ್ವ ಅನ್ನೋದನ್ನು BJPಗರೇ ಟೀಕಿಸ್ತಿದ್ದಾರೆ. BJPಯವರೇ ಹೇಳ್ಕೊಳ್ತಿರೋದು. BJPಯಲ್ಲಿ ಬಣ ಜಗಳ ಬಡಿದಾಟದಿಂದ SIR ಪ್ರತಿಕ್ರಿಯೆ ಹೆಂಗಾಗಿದೆ ಅಂದರೆ ಅದ್ರ ಬಗ್ಗೆ BJP ಶಾಸಕರು ಒಬ್ಬರು ಮಾತಾಡ್ತಿಲ್ಲ. ಯಾರೋ ಈಗ ಅಧ್ಯಕ್ಷರು, ಪ್ರತಿಪಕ್ಷ ನಾಯಕರು ಇಬ್ಬರು ಮಾತಾಡ್ಬಿಟ್ರೆ ಆಯ್ತಾ, ಶಾಸಕರುಗಳು ಮಾತಾಡ್ತಿಲ್ಲ. ಶಾಸಕರು ಮಾತಾಡಿದ್ರೆ ತಾನೇ ಆಯಾ ಕ್ಷೇತ್ರದ ಲೆವೆಲ್ಗೆ ತಲುಪೋದದು. ಅದ್ರ ಬಗ್ಗೆ ಮಾತಾಡ್ತಿಲ್ಲ, ಎಜುಕೇಟ್ ಮಾಡ್ತಿಲ್ಲ. BJP ಕಾರ್ಯಕರ್ತರಿಗೆ ಇದ್ರ ಬಗ್ಗೆ ಏನೂ ಸರಿಯಾದ ಮಾಹಿತಿ, ಟ್ರೈನಿಂಗ್ ಕೂಡ ಇಲ್ಲ. ಇದನ್ನು BJPಯ ಪ್ರಮುಖರೇ ಮಾತಾಡ್ಕೊಳ್ತಿದ್ದಾರೆ. ಸುಖ ನಿದ್ದೆಯಲ್ಲಿದ್ದಾರೆ ನಮ್ಮ ನಾಯಕರು ಅಂತ ಪೋಸ್ಟ್ ಹಾಕ್ಕೊಳ್ತಿದ್ದಾರೆ BJPಯವರು. ಶಾಸಕರು, ಸಂಸದರನ್ನು ಹುಡುಕಿಕೊಡಿ ಅಂತ ಕೆಲವರೆಲ್ಲ ಕೇಳಿಕೊಳ್ತಿದ್ದಾರೆ. ಅಂತಹ ಪರಿಸ್ಥಿತಿಯಲ್ಲಿ ಸಿಕ್ಕಾಕ್ಕೊಳ್ತಾ ಈಗ BJP. ಇನ್ನು JDSನವ್ರಿಗೂ ಕೂಡ ಅದೇ ಪರಿಸ್ಥಿತಿ. ಕುಮಾರಸ್ವಾಮಿಯವರು ಈ ಅಕ್ರಮವನ್ನು ಎತ್ತಿ ಹಿಡಿಯುವಲ್ಲಿ ಮುಂಚೂಣಿಯಲ್ಲಿ ನಿಂತರು, BJPಗಿಂತ ಒಂದು ಸ್ಟೆಪ್ ಮುಂದೆ ಹೋದರು. ಬಟ್ ಗ್ರೌಂಡ್ ಲೆವೆಲಲ್ಲಿ ಮಾಡಬೇಕಲ್ಲ. ಗ್ರೌಂಡ್ ಲೆವೆಲಲ್ಲಿ ಅವರು ಕಾರ್ಯಕರ್ತರಿಗೆ ಮತ್ತು ಇಡೀ ರಾಜ್ಯದಲ್ಲಿ ತಮ್ಮ ವೋಟ್ ಬ್ಯಾಂಕ್ ಕಾನ್ಸಂಟ್ರೇಟ್ ಮಾಡಿ ಕಾರ್ಯಕರ್ತರನ್ನು, ತಮ್ಮ ಪಕ್ಷದ ನಾಯಕರನ್ನು ಸಂಘಟಿಸುವಲ್ಲಿ ವಿಫಲರಾದ್ರ. ಕಾಂಗ್ರೆಸ್ ಇದರಲ್ಲಿ ಅತ್ಯಂತ ವೇಗವಾಗಿ ಮಾಡಿಕೊಂಡಿದೆ ಕೆಲಸವನ್ನು. SIR ಪ್ರಕ್ರಿಯೆಯಲ್ಲಿ ತಮಗೆ ಏನು ತೊಂದರೆ ಆಗದಿರೋ ರೀತಿಯಲ್ಲಿ ಎನ್ಶೂರ್ ಮಾಡ್ಕೊಳ್ಳೋದಕ್ಕೆ. ಸೊ ಇದು ರಾಜಕೀಯವಾಗಿ ಅವರವರ ವೋಟ್ ಬ್ಯಾಂಕ್ ವಿಚಾರದಲ್ಲಿ ಅವ್ರು ಮಾಡ್ಕೊಳ್ಬೇಕು. ಬಟ್ ಇಲ್ಲಿ SIR ಪ್ರಕ್ರಿಯೆ ಚುನಾವಣಾ ಆಯೋಗ ರಾಜಕೀಯದ ಆಧಾರದಲ್ಲಿ ಮಾಡೋಕ್ಕಾಗಲ್ಲ. ಎಲ್ಲರಿಗೂ ಒಂದೇ ನ್ಯಾಯ. ಇವ್ರು ಯಾಕೆ ರಾಜಕಾರಣಿಗಳು ಮಾಡಬೇಕು ಅಂದರೆ ಜನಕ್ಕೆ ಎಜುಕೇಟ್ ಮಾಡಿದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತಲ್ಲ. ಕೆಲವ್ರಿಗೆ ಮಾಹಿತಿ ಇಲ್ಲದೆ ಇರಬಹುದು, ಮಾಹಿತಿ ಇಲ್ಲದೆ ಮಿಸ್ ಆಗಬಹುದು, ಅಥವಾ ಏನೋ ಬಂದಾಗ ಸರಿಯಾದ ಇನ್ಫಾರ್ಮೇಷನ್ ಕೊಡದೇ ಇರೋದು, ಬದಲಾವಣೆ ಮಾಡ್ಕೊಳ್ಳೋದು, ಇದೆಲ್ಲದ್ರ ಬಗ್ಗೆ ಡೌಟ್ಸ್ ಕ್ಲಿಯರ್ ಮಾಡೋದಕ್ಕೆ ಆಯಾ ಪಕ್ಷಗಳು ಕೂಡ ಹೆಲ್ಪ್ ಮಾಡಿದ್ರೆ, ಯಾಕಂದರೆ ಅವ್ರಿಗೂ ಟ್ರೈನಿಂಗ್ ಆಗಿರುತ್ತೆ. ಪಕ್ಷಗಳಿಗೂ ಕೂಡ ಒಂದಿಷ್ಟು ಜನಕ್ಕೆ ಚುನಾವಣಾ ಆಯೋಗ ಮಾಹಿತಿ ಕೊಟ್ಟಿದೆ, ಟ್ರೈನಿಂಗ್ ಕೊಟ್ಟಿದೆ. ಅದು ಸದುಪಯೋಗ ಆಗಬೇಕಲ್ಲ. ಅದರಲ್ಲಿ ಕೆಲವು ಪಕ್ಷಗಳು ಹಿಂದೆ ಬಿದ್ದಿದ್ದಾವೆ, ಕೆಲವರು ಮುಂದೋಗಿದ್ದಾರೆ. ಇಲ್ಲಿ ಇರೋ ಪ್ರಶ್ನೆ ಅದಲ್ಲ. ಇಲ್ಲಿ ಚುನಾವಣಾ ಆಯೋಗ ಇಷ್ಟೆಲ್ಲ ತಪ್ಪುಗಳನ್ನು ಹೇಗೆ ಸರಿ ಮಾಡುತ್ತೆ? ಇದು ಅನ್ಯಾಯ ಅಲ್ವಾ? ಕರ್ನಾಟಕದ ಮತದಾರರಿಗೆ ಮಾಡ್ತಿರೋ ಅನ್ಯಾಯ, ಅಕ್ರಮದ ದಾರಿಯಲ್ಲಿ ನಡೆದ್ರೆ ಕಾತ್ ನೋಡಬೇಕು. ಈಗ ನೋಟಿಸ್ ಜಾರಿಯಾಗಿದೆ BLOಗಳಿಗೆ, ಅದೆಲ್ಲ ಒಂದು
ಸಣ್ಣ ಕ್ರಮ ಅಷ್ಟೇ ಆಗುತ್ತೆ. ಈಗ ಆಲ್ರೆಡಿ ಆಗಿಬಿಟ್ಟಿರೋ ತಪ್ಪು ಹೆಂಗೆ ಸರಿ ಮಾಡ್ತಾರೆ ಅನ್ನೋದೇ ಈಗಿರುವಂಥ ಅತಿ ದೊಡ್ಡ ಪ್ರಶ್ನೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.